ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಸಾರಿ, ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ 4 ಡೇಸಿಂದ. ಸ್ವಲ್ಪ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಸೊ ಯಾರ್ಯಾರು ನನ್ನ ವ್ಲಾಗ್ನ ನೋಡ್ತಾ ಇರ್ತೀರಾ, ಡೈಲಿ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ಹಾಗೆಯೇ ಡೈಲಿ ನಾನು ಹೇಳುವಂಥ ರೆಮಿಡಿಗಳನ್ನ ಮಾಡ್ತಾ ಇರ್ತೀರಾ, ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನೀವು ವೆಯ್ಟ್ ಮಾಡ್ತಿರ್ತೀರ ಅಂತ ಗೊತ್ತು. ಅಂದರೆ ಸ್ವಲ್ಪ ನನಗೂ ಕೂಡ ಟೈಮ್ ಬೇಕಾಗುತ್ತಲ್ವ ಗೈಸ್. ಕೆಲವೊಂದು ಸಲ ನನಗೂ ಕೂಡ ಅಂದರೆ ಪರ್ಸ್ನಲ್ ವಿಷಯಗಳಲ್ಲಿ ನನಗೂ ಕೂಡ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಓಕೆನಾ? ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ, ಓಕೆನಾ? ನನ್ನ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಸರಿನಾ? ಅಂದರೆ ಇನ್ನೊಬ್ರು ಕಷ್ಟಕ್ಕೆ ಆಗೋದು ಅಷ್ಟು ಈಸಿ ಅಲ್ಲ ಗೈಸ್, ಅಲ್ವಾ? ಅದು ಈಗಿನ ಕಾಲದಲ್ಲಂತೂ ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ. ಇಂಥ ಕಾಲದಲ್ಲೂ ಕೂಡ ನೀವು ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ಅದು ನಿಜವಾಗ್ಲೂ ಒಂದು ಕೆಟ್ಟದಂತೂ ಅಲ್ಲ, ಆಯಿತಾ? ನಿಜವಾಗ್ಲೂ ಅದು ಒಳ್ಳೆಯ ವಿಷಯ. ಹಾಗೆಯೇ ನಿಮಗೆ ನಿಜವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಯಾಕಂದರೆ ನಾವು ಒಬ್ರಿಗೆ ಹೆಲ್ಪ್ ಮಾಡಿದಾಗ, ನಮಗೆ ಕಷ್ಟ ಅಂತ ಬಂದಾಗ ದೇವರು ನಮಗೂ ಕೂಡ ಹೆಲ್ಪ್ನ ಮಾಡೇ ಮಾಡ್ತಾರೆ. ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸರಿನಾ? ಸೊ ಅದಕ್ಕೋಸ್ಕರ ನನಗೇನು ಗೊತ್ತು, ನಾನು ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಸರಿನಾ? ನಾನು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಗುಡ್ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ? ಸೊ ನಿಮ್ಮ ಕೆಲಸ ಏನು ಅಂತಂದರೆ, ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಕೇಳಬಹುದು, ಹೇಗೆ ಮೇಡಮ್ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರ್ತಾರಲ್ವಾ, ಅವ್ರು ಕೇಳಬಹುದು, ಹೇಗೆ ಮೇಡಮ್ ನಾವೊಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಅಂದರೆ ನೀವು ಒಂದು ಲೈಕ್ ಕೊಟ್ಟಷ್ಟು ಗೈಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ನಾನು ಹೇಳ್ತಾರೆ ಗೈಸ್, ಆಯಿತಾ? ಇನ್ನೊಬ್ರು ಕಷ್ಟಕ್ಕೆ ನೆರವಾದರೆ ನಿಮಗೂ ಕೂಡ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಮನೋಭಾವನೆ, ಅದರಿಂದ ಹೇಳ್ತಾ ಇರೋದು ಅಷ್ಟೇ, ಸರಿನಾ? ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಅವ್ರಿಗೇನೋ ಈ ವಿಡಿಯೋ ಸಿಕ್ಕಿ ಅವರು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ, ಏನು ತುಂಬ ಖರ್ಚಿಲ್ದೇ ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳೋಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ರೆಮಿಡಿಗಳನ್ನ ನಾವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ, ಸರಿನಾ? ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಹಾಗೆಯೇ ಈ ಒಂದು ರೆಮಿಡಿಗಳನ್ನ ಏನಂದರೆ ಗಾಯ್ಸ್, ಪರಿಹಾರ ಶಾಸ್ತ್ರ ಆಗಿರಬಹುದು, ಸಿದ್ಧಿಶಾಸ್ತ್ರ ಆಗಿರಬಹುದು, ರಹಸ್ಯಶಾಸ್ತ್ರ ಆಗಿರಬಹುದು, ಈ ರೀತಿ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿರ್ತಾರೆ ಮನುಷ್ಯನ ಏಳಿಗೆಗೆ ಅಂತಲೇ. ಈಗ ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಒಂದು ಪರಿಹಾರ ಅಂತಲೂ ಕೂಡ ಕೊಟ್ಟಿರ್ತಾನೆ. ಅದನ್ನು ನಾವು ಹುಡುಕೊಂಡು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳಂತೂ ಪರಿಹಾರ ಸಿಕ್ಕೇ ಸಿಗುತ್ತೆ, ನಮ್ಮ ಕಷ್ಟಗಳಿಗೆ ಮುಕ್ತಿ ಕೂಡ ಸಿಗುತ್ತೆ, ಸರಿನಾ? ಅದರಲ್ಲಿ ಈ ಒಂದು ರೆಮಿಡಿ ಈಗ ಒಂದು ತೋರಿಸ್ತಿದ್ದೀನಲ್ಲ, ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಯಾಕಂದರೆ ನಾವಿಲ್ಲಿ ಯೂಸ್ ಮಾಡುವಂಥ ಪದಾರ್ಥಗಳಿಗೆ ಅಷ್ಟೊಂದು ಶಕ್ತಿ ಇದೆ, ಸರಿನಾ? ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಹೌದು ಮೇಡಮ್ ನೀವು ಹೇಳುವಂಥ ರೆಮಿಡಿಗಳನ್ನ ಮಾಡ್ತಾ ಇದ್ದೀವಿ, ನನಗೆ ತುಂಬಾ ಒಳ್ಳೆಯದಾಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಇಷ್ಟೇ ಹೇಳೋದು ಗಾಯ್ಸ್. ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ, ನಂಬಿಕೆ ಇಟ್ಟು ಮಾಡ್ಕೋಬೇಕಾಗತ್ತೆ. ಬನ್ನಿ ಇವತ್ತಿನ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಇದನ್ನು ಯಾವ ರೀತಿ ಯಾವ ವಾರ ಮಾಡಬೇಕು, ಯಾವ ಥರ ಮಾಡಬೇಕು, ಹಾಗೆಯೇ ಹೇಗೆ ಇದು ಮಾಡ್ಕೊಳ್ಳೋದು, ಈ ಒಂದು ರೆಮಿಡಿಯಿಂದ ಏನು ಯೂಸಸ್ಸು, ಪ್ರತಿ ಒಂದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಈ ಒಂದು ರೆಮಿಡಿಯಿಂದ ಗಾಯ್ಸ್ ನಿಮಗೇನಾದರೂ ಹಣದ ಸಮಸ್ಯೆ ಏನಾದರೂ ಕಾಡ್ತಾ ಇದ್ದರೆ, ಅಂದರೆ ಹಣದ ಸಮಸ್ಯೆ ಅನ್ನೋದು ಯಾವ ಥರ ಬರುತ್ತೆ ಅಂತಂದರೆ ಗಾಯ್ಸ್, ಈಗ ಕಷ್ಟಪಟ್ಟು ದುಡಿತೀರಾ, ₹1 ನಿಲ್ತಾ ಇರೋದಿಲ್ಲ, ಸೇವಿಂಗ್ಸ್ನ ಮಾಡಿರ್ತೀರಾ, ಯಾವುದೋ ಒಂದು ಕಷ್ಟ ಅಂತ ಬಂದು ಅಲ್ಲಿಗೆ ತೊಗೊಂಡೋಗಿ ಅದನ್ನು ಹಾಕ್ತೀರಾ, ಮನೆಯಲ್ಲಿ ₹1 ಕೂಡ ಉಳಿತಾ ಇರೋದಿಲ್ಲ. ಅದು ಯಾಕೆ ಥರ ಆಗುತ್ತೆ ಅಂತಂದರೆ, ನಿಮ್ಮ ಮನೆ ಮೇಲೆ ಒಂದು ಕೆಟ್ಟ ದೃಷ್ಟಿ, ಈಗ ಜನಗಳ ದೃಷ್ಟಿ ಆಗಿರಬಹುದು, ಕೆಟ್ಟ ದೃಷ್ಟಿ ಆಗಿರಬಹುದು, ನರದೃಷ್ಟಿ ಆಗಿರಬಹುದು, ನೆಗೆಟಿವ್ ಎನರ್ಜಿ ಆಗಿರಬಹುದು, ಈ ರೀತಿ ಕಾರಣಗಳು, ಸರಿನಾ? ಆ ಒಂದು ನೆಗೆಟಿವಿಟಿನ ನಿಮ್ಮ ಮನೆಯಿಂದ ಓಡಿಸಬೇಕು. ಹಾಗೆಯೇ ನಿಮ್ಮ ಮನೆ ಮೇಲೆ ಆಗಿರುವಂಥ ಜನಗಳ ದೃಷ್ಟಿ ಕೂಡ ಬೇಕು. ನಿಮ್ಮ ಮನೆ ಮೇಲೆ ಜೊತೆಗೆ ನಿಮ್ಮ ಮೇಲೆ ಜೊತೆಗೆ ನಿಮ್ಮ ದುಡ್ಡಿನ ಮೇಲೆ ಕೂಡ ದೃಷ್ಟಿ ಆಗಿದ್ರೇ ನಿಮಗೆ ₹1 ಮನೆಯಲ್ಲಿ ಉಳಿತಾ ಇರೋದಿಲ್ಲ, ಸರಿನಾ? ಈ ದೃಷ್ಟಿ ದೋಷಗಳೆಲ್ಲ ಯಾವುದೇ ಒಂದು ದೃಷ್ಟಿ ಆಗಿದ್ರೂ ಕೂಡ ಅದನ್ನು ತೆಗಿಬೇಕು. ಈಗ ದೃಷ್ಟಿ ಆಗ್ಬಿಟ್ರೆ ಗೈಸ್ ಏನಾಗುತ್ತೆ ಅಂದರೆ ಆರೋಗ್ಯದ ಸಮಸ್ಯೆ ಕೂಡ ಕಾಡುತ್ತೆ, ಸರಿನಾ? ಡಾಕ್ಟ್ರಿಗೆಲ್ಲ ತೋರಿಸ್ತೀರಾ, ಏನು ತೊಂದರೆ ಇಲ್ಲ ಮೇಡಮ್, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರು. ಅಂದರೂ ಕೂಡ ನಿಮ್ಗೆ ಏನೋ ಒಂಥರ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಮನಸ್ಸಿಗೆ ಏನೋ ಒಂಥರ ಬಾಡಿ ಪೇನು, ಏನೋ ಒಂಥರ ನೋವು, ಹೇಳ್ಕೊಳಕ್ಕಾಗ್ತಾಯಿಲ್ಲ ಯಾರಿಗೂ, ನನಗೇನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ, ಈ ರೀತಿ ಅನುಭವಿಸ್ತಾ ಇರ್ತೀರ ಕಷ್ಟನ, ಸರಿನಾ? ಯಾಕೆ ಅಂದರೆ
ಒಂದು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಇರುತ್ತೆ. ಜೊತೆಗೆ ಜನಗಳ ದೃಷ್ಟಿ, ಒಂದು ನೆಗೆಟಿವ್ ಎನರ್ಜಿ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಈ ರೀತಿ ನಿಮಗೆ ದುಡ್ಡಿನ ಸಮಸ್ಯೆಗಳು ಹಾಗೆಯೇ ಆರೋಗ್ಯದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸರಿನಾ? ಇದನ್ನೆಲ್ಲನೂ ಕೂಡ ಕಳಿಬೇಕು ಅಂತ ಅಂದರೆ ಈ ಪದಾರ್ಥಗಳು ಇಲ್ಲಿ ಯೂಸ್ ಮಾಡ್ತಿದ್ದೀನಿ ನೋಡಿ ನಾವು ಸಾಸಿವೆ, ಕಪ್ಪು ಸಾಸಿವೆನೂ ಅಷ್ಟೇ ಒಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ ಕಪ್ಪು ಸಾಸಿವೆನ ಯೂಸ್ ಮಾಡ್ತೀವಿ. ಹಾಗೆಯೇ ನೋಡಿ ಪರಮ ಪವಿತ್ರವಾದದ್ದು ನಿಮಗೆ ಗೊತ್ತು, ಈ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲೇ ಉದ್ಭವವಾಗಿರೋದು, ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿಗೆ ಒಂದು ನೆಗೆಟಿವಿಟಿನ ಅತಿ ಬೇಗನೆ ನೆಗೆಟಿವಿಟಿನ ಒಂದು ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದರೆ ಅದನ್ನು ಹೊರಗಡೆ ಓಡಿಸೋ ಶಕ್ತಿ ಈ ಕಲ್ಲುಪ್ಪು ಆಗಿರಬಹುದು, ಹಾಗೆಯೇ ಸಾಸಿವೆ ಆಗಿರಬಹುದು, ಒಣಮೆಣ್ಸಿನ್ಕಾಯಿ ಆಗಿರಬಹುದು ಇದೆ. ಓಕೆನಾ? ಸೊ ಈ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ಗಾಯ್ಸ್ 100ಗೆ 200% ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಪ್ಪ ಅಂತಂದರೆ ಮತ್ತು ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅನ್ನೋದು ತುಂಬಾ ಪ್ರಿಯವಾದದ್ದು. ಸರಿನಾ? ಸೊ ಅದಕ್ಕೆ ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಕಲ್ಲುಪ್ಪಿನಿಂದ ಮಾಡ್ಕೊಳ್ಳಿ, ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗೆಯೇ ನೋಡಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಅನ್ನೋದು ತುಂಬಾ ಘಾಟು ಅಲ್ವಾ? ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದರೆ ಅದನ್ನು ಹೊರಗಡೆ ಬಡಿದು ಓಡಿಸುವಂಥ ಶಕ್ತಿ ಈ ಒಣಮೆಣ್ಸಿನ್ಕಾಯಿಗೆ ಇದೆ. ಸೊ ಅದಕ್ಕೆ ನಾನಿಲ್ಲಿ 2 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಯಾವ ಥರ ಮಾಡೋದು ಈ ಒಂದು ರೆಮಿಡಿನ ಅಂತ ತಿಳಿಸ್ಕೊಡ್ತೀನಿ. ಹಾಗೆಯೇ ಗೈಸ್ ಈ ಒಂದು ರೆಮಿಡಿನ ನೀವು ಮಂಗಳವಾರ ಮಾಡ್ಕೋಬಹುದು, ಹಾಗೆಯೇ ಶುಕ್ರವಾರ ಮಾಡ್ಕೊಳ್ಳಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಅದು ನಾಳೆ ಮಂಗಳವಾರ ಇದೆ ಅಲ್ವಾ? ಸೊ ನಾಳೆ ಮಂಗಳವಾರ ಇರೋದ್ರಿಂದ ತುಂಬಾ ಅತಿ ವೇಗವಾಗಿ ನಿಮಗೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಇವತ್ತು ನಿಮಗೆ ಈ ವಿಡಿಯೋ ಸಿಕ್ಕಿದ್ರೆ ನಾಳೆ ಖಂಡಿತವಾಗ್ಲೂ ಮಿಸ್ ಮಾಡ್ದೇ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ನಾಳೆ ಸಿಕ್ಕರೆ ನಾಳೆ ಸಂಜೆ ಮೇಲೆ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ಸಂಜೆ ಮೇಲೆ ಮಾಡ್ಕೋಬೇಕು. ಸರಿನಾ? ಸಂಜೆ 7 ಗಂಟೆ ಮೇಲೆ ಮಾಡ್ಕೊಳ್ಳಿ, ರಾತ್ರಿ 12 ಗಂಟೆ ಒಳಗಡೆ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ನಾಳಿದ್ದು ಸಿಕ್ಕಿದ್ರೆ ಶುಕ್ರವಾರ ಮಾಡ್ಕೊಳ್ಳಿ, ಅಮಾವಾಸ್ಯೆ ಹುಣ್ಣಿಮೆಯಲ್ಲೂ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಸರಿನಾ? ಹಾಗೆಯೇ ಭಾನುವಾರ ಕೂಡ ಮಾಡ್ಕೊಳ್ಬಹುದು. ಹಾಗೆಯೇ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಗಾಯ್ಸ್. ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆ ಊರ್ತಾರೆ. ಮನೆಯಲ್ಲಿ ಡೈಲಿ ದೀಪನ ಹಚ್ಕೊಳ್ಳಿ, ಹಾಗೆಯೇ ಮನೆಯಲ್ಲಿ ಧೂಪ ಹಾಕಿ. ನಿಮ್ಮ ಮನೆ ದೇವರು ಯಾವತ್ತು ನಿಮ್ಮ ಮನೆ ದೇವರು ವಾರ ಇದೆ, ಹಾಗೆಯೇ ಶುಕ್ರವಾರ ಮಿಸ್ ಮಾಡ್ದೇ ಮನೆಯಲ್ಲಿ ಧೂಪ ಹಾಕಿ ಒಂದು ನೆಗೆಟಿವಿಟಿನ ಹೊರಗಡೆ ಓಡಿಸೋದಕ್ಕೂ ಕೂಡ ಒಂದು ಧೂಪ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಒಂದು ನಂಬಿಕೆ ಇಟ್ಟು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಕೆಲವರು ಇನ್ನೊಂದು ತಪ್ಪು ಮಾಡ್ತಾರೆ ಗಾಯ್ಸ್, ಏನಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಎಲ್ಲ ವಾಶ್ ಮಾಡ್ತಾರೆ ಅಲ್ವಾ? ವಾಶ್ ಮಾಡಿ ರಂಗೋಲಿನ ಹಾಕ್ತಾರೆ. ಅದ್ರ ಜೊತೆಗೆ ಹೊಸ್ಲಿಗೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಹೂವನ್ನ ಮುಡಿಸ್ಬಿಡ್ತಾರೆ. ಆಯಿತಾ? ಸ್ನಾನ ಮಾಡ್ದೇ ಆ ರೀತಿ ಮಾಡಿಬಿಟ್ಟು ಬಂದು ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚುತ್ತಾರೆ. ದಯವಿಟ್ಟು ಈ ಥರ ತಪ್ಪನ್ನ ಮಾಡಬೇಡಿ. ಯಾಕಂದರೆ ನಾನು ಸುಮಾರು ಜನನ ಈ ಥರ ನೋಡಿದ್ದೀನಿ. ಯಾಕಂದರೆ ಈಗ ಹೊಸ್ಲನ್ನ ನಾವು ಮತ್ತು ಮಹಾಲಕ್ಷ್ಮಿ ಒಳಗಡೆ ದೇವತೆಗಳು ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ನಮ್ಮ ಹೊಸ್ತಲನ್ನು ದಾಟಿ ಬರ್ತಾರೆ ಅಲ್ವಾ? ಸೊ ನಾವು ಮೈಲಿಗೆ ಇಲ್ಲದೇ ಸ್ನಾನ ಮಾಡ್ದೇ ನಾವು ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕೋದು, ರಂಗೋಲೆ ಹಾಕೋದು, ಹೂವು ಮುಡಿಸ್ಬಿಡೋದು, ಈ ರೀತಿ ನಾವು ಸ್ನಾನ ಮಾಡ್ದೇ ಮಾಡೋದ್ರಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆಯದಂತೂ ಆಗೋದಿಲ್ಲ. ಸರಿನಾ? ದಯವಿಟ್ಟು ಯಾರ್ಯಾರು ಈ ತಪ್ಪನ್ನ ಮಾಡ್ತಿದ್ದೀರಾ ದಯವಿಟ್ಟು ಇವತ್ತೇ ಅದನ್ನು ಸ್ಟಾಪ್ ಮಾಡಿ. ನೀವು ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ, ರಂಗೋಲೆ ಹಾಕಿ, ಹೂವನ್ನು ಮುಡಿಸಿ ಹೊಸ್ಲಿಗೂ ಕೂಡ ಪೂಜೆನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗತ್ತೆ ಗೈಸ್. ಓಕೆನಾ? ಸೊ ಈ ರೀತಿ ತಪ್ಪನ್ನ ಮಾಡಬೇಡಿ. ಹಾಗೆಯೇ ಕಿಚನಲ್ಲಿ ಅಲ್ಲಲ್ಲೇ ಅಂದರೆ ತಿಂದಿದ್ದೆಲ್ಲ ಅಲ್ಲಲ್ಲೇ ಬಿಸಾಕೋದು, ಸಿಂಕಲ್ಲಿ ಹಂಗಂಗೆ ಇರೋದು ಪಾತ್ರೆಗಳು ಆ ಥರ ಎಲ್ಲ ಮಾಡಬೇಡಿ. ಆದಷ್ಟು ನೈಟೇ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಏಜ್ ಪರ್ಸನ್ ಎಲ್ಲ ಇರ್ತಾರೆ ಆಯಿತಾ? ಅವ್ರಿಗೆಲ್ಲ ಈ ರೀತಿ ನೈಟೇ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವರು ಮಾರ್ನಿಂಗ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಕ್ಲೀನಾಗಿ ಇಟ್ಕೋಬೇಕು. ನೈಟೇ ತೊಗೊಂಡೋಗ್ಬಿಟ್ಟು ಪಾತ್ರೆನ ನೀವು ಬ್ಯಾಕ್ ಸೈಡ್ ಏನಾದರೂ ಜಾಗ ಇದ್ದರೆ ಅಲ್ಲಿ ಇಟ್ಕೊಳ್ಳಿ. ಸಿಂಕಲ್ಲಂತೂ ಪಾತ್ರೆನ ಇಡೋಕ್ಕಂತೂ ಹೋಗಬೇಡಿ. ಈ ನೊಣಗಳೆಲ್ಲ ಮುತ್ತುತ್ತಾ ಇರ್ತವೆ ಒಂದೊಂದು ಮನೆಯಲ್ಲಿ. ಸರಿನಾ? ಆ ರೀತಿ ಮಾಡಿಕೊಂಡ್ರೆ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಗೆ ಬಂದು ಸೇರಿಕೊಳ್ಳುತ್ತೆ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮಗೆ ಕಷ್ಟ ಆಗುತ್ತೆ. ಸರಿನಾ? ಸೊ ಬನ್ನಿ, ತಡ ಮಾಡ್ದೇ ನೀವು ವೆಯ್ಟ್ ಮಾಡ್ತಾ ಇರ್ತೀರ ರೆಮಿಡಿಗೋಸ್ಕರ. ಸೊ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿನ ನಾನು ಆಗಲೇ ಹೇಳ್ದಂಗೆ 7 ಗಂಟೆ ಮೇಲೆ ಮಾಡ್ಕೊಳ್ಳಿ. ಸಂಜೆ 6 ಗಂಟೆಗೆ ದೇವಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು 7 ಗಂಟೆ ಮೇಲೆ ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಆದರೆ 12 ಗಂಟೆ ಒಳಗಡೆ ನೀವು ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಮೇನ್ ಏನಂದರೆ ಗಾಯ್ಸ್, ಈ ಒಂದು ರೆಮಿಡಿ ಮಾಡಬೇಕಾದ್ರೆ ನಿಮ್ಮ ಮನೆಯವರು ಬಿಟ್ಟು ಬೇರೆ ಯಾರು ಕೂಡ ಇರಬಾರ್ದು.
ಸರಿನಾ. ಅಕಸ್ಮಾತ್ ನಿಮ್ಮ ಮನೆಗೆ ಏನಾದ್ರು ನೆಂಟರು ಬಂದಿದ್ದಾರೆ ಅಂತಂದರೆ ಈಗ ಅವರು ಒಳ್ಳೆಯವರಾಗಿರ್ಬೋದು ಸರಿನಾ. ಅಂದರೂ ಅವರು ನೋಡಪ್ಪ ನಿಮಗೆ ಎಷ್ಟು ನಿನ್ನ ಗಂಡ ಚೆನ್ನಾಗಿ ನೋಡ್ಕೋತಾರೆ, ನೋಡಪ್ಪ ನಿಂಗೆ ಏನಪ್ಪ ಕಮ್ಮಿ, ಚಿನ್ನ ನೋಡಪ್ಪ ಎಷ್ಟು ಇದೆ ನಿನ್ನ ಹತ್ರ, ಈ ಥರ ಎಲ್ಲ ಮಾತಾಡೋರು ಇರ್ತಾರಲ್ವ, ಅದು ಕೂಡ ದೃಷ್ಟಿ ಆಗುತ್ತೆ ಸರಿನಾ. ಅವ್ರು ದೃಷ್ಟಿ ಹಾಕಬೇಕು ಅಂತ ಒಬ್ಬೊಬ್ಬರು ದೃಷ್ಟಿ ಹಾಕೋಕ್ಕೆ ಅಂತಲೇ ಹೇಳ್ತಾರೆ, ಇನ್ನೊಬ್ರು ಏನಂತಂದರೆ ದೃಷ್ಟಿ ಹಾಕಬೇಕು ಅಂತ ಏನು ಹೇಳಲ್ಲ, ಮಾಮೂಲಿ ಹೇಳ್ತಾರಲ್ಲ, ಅದು ಒಂಥರ ದೃಷ್ಟಿ ಬಿದ್ದಂಗೆ ಆಗುತ್ತೆ ಸರಿನಾ. ಸೊ ಅದಕ್ಕೆ ನಿಮ್ಮ ಮನೇಲಿ ನೆಂಟರು ಏನಾದರೂ ಬಂದಿದ್ದರೆ ಅವರೆಲ್ಲ ಹೋದ್ಮೇಲೆ ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೆಯವರು ಬಿಟ್ಟು ಇನ್ಯಾರಿಗೂ ಕೂಡ ಈ ಒಂದು ರೆಮಿಡಿ ನೀವು ಮಾಡೋದು ಗೊತ್ತಾಗಬಾರ್ದು, ಇದನ್ನು ಕಾಣಿಸೇ ಇರೋ ಥರ ನೀವು ಇಡಬೇಕಾಗತ್ತೆ ಸರಿನಾ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ರೀ. ನೋಡಿ ಇಲ್ಲಿ ನಾನು ಕಲ್ಲುಪ್ಪನ್ನ ನೋಡಿ ನನ್ನ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು, ಒಂದು ಇಡಿಯಷ್ಟು ನಾನು ಕಲ್ಲುಪ್ಪನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಾಸಿವೆ ನೋಡಿ ನನ್ನ ಕೈಗೆ ಎಷ್ಟು, ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ತೊಗೊಳ್ಳಿ. ಸಾಸಿವೆನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ, ಓಕೆನಾ. ಸೊ ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಗಾಯ್ಸ್, ನೀವು ಒಣಮೆಣ್ಸಿನ್ಕಾಯಿನೂ ಕೂಡ ನೀವು ಸೇರಿಸ್ಕೋಬೇಕಾಗುತ್ತೆ ಈ ಥರ ಸರಿನಾ. ಇಷ್ಟೇ ಗೈಸ್. ಇದನ್ನು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಗಳಿಗೂ ಸರಿನಾ, ನಿಮ್ಮ ಮನೇಲಿ ಯಾವ್ಯಾವ ಮೂಲೆಗಳಿದೆ ಯಾವ ಮೂಲೆನೂ ಕೂಡ ನೀವು ಬಿಡಬಾರ್ದು, ಎಲ್ಲ ಮೂಲೆಗಳಿಗೂ ನೀವು ಇದನ್ನು ಟಚ್ ಮಾಡಬೇಕು. ಈವನ್ ವಾಶ್ರೂಮ್ ಕೂಡ ನೀವು ಟಚ್ ಮಾಡಬೇಕು ಸರಿನಾ. ಟಚ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ತೊಗೊಂಡೋಗ್ಬಿಟ್ಟು ಇಟ್ಬಿಡಿ ಸರಿನಾ. ಯಾರಿಗೂ ಕಾಣದೇ ಇರೋ ರೀತಿ ಮೂಲೆ, ಯಾವುದಾದ್ರೂ ಒಂದು ಮೂಲೆಯಲ್ಲಿ, ಈಗ ಮನೆ ಡೋರ್ ಇರುತ್ತಲ್ಲ, ಡೋರ್ ಸೈಡಲ್ಲಾದರೂ ಆಗಿರಬಹುದು, ಏನು ತೊಂದರೆ ಇಲ್ಲ ಮನೆ ಹೊರಗಡೆ ಇಟ್ಟರು ಕೂಡ ನೀವು ಯಾರಿಗೂ ಗೊತ್ತಾಗಬಾರ್ದು, ಆ ಥರ ಇದ್ರ ಮೇಲೆ ಏನಾರು ಒಂದು ಮುಚ್ಚಿಬಿಡಿ ಸರಿನಾ. ಮುಚ್ಚಿಬಿಟ್ಟು ಇಡಬೇಕಾಗತ್ತೆ. ಮನೆ ಹೊರಗಡೆ ಅಂತಂದರೆ ಹೊಸ್ಲಿರುತ್ತಲ್ಲ ಅಲ್ಲಿ ಫುಲ್ಲು ಹೊರಗಡೆ ಇಡಬೇಡಿ, ಒಳಗಡೆ ಹೊಸ್ಲು ಪಕ್ಕ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಸರಿನಾ. ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಇದು ಅದನ್ನು ಎಳ್ಕೊಳ್ಳುತ್ತೆ ಸರಿನಾ. ಸೊ ಎಳ್ಕೊಂಡಾದಮೇಲೆ ನಿಮಗೆ ಪ್ರತಿದಿನವೂ ನಿಮಗೆ ಒಂದು ಸಂತೋಷದ ಜೀವನನ ಬಾಳ್ತೀರಾ, ನಿಮ್ಮ ಹಣದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸರಿನಾ. ಸೊ ಅದಾದಮೇಲೆ ಬೆಳಿಗ್ಗೆ ಎದ್ದ ತಕ್ಷಣವೇ ಫಸ್ಟು ನೀವು ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಹಾಕ್ಬಿಡ್ಬೇಕು. ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ಹಾಕ್ಬಿಡಿ, ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಟ್ಟು ಬಂದು ಈ ಪ್ಲೇಟ್ನ ವಾಶ್ ಮಾಡಿಕೊಂಡು ಮನೆ ಎಲ್ಲನೂ ಕೂಡ ನೀವು ಒಂದು ನೆಗೆಟಿವಿಟಿನ ಇದು ಎಳ್ಕೊಂಡಿರುತ್ತಲ್ವಾ, ಸೊ ಮನೆ ಎಲ್ಲನೂ ಕೂಡ ನೀವು ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪು ಹಾಕ್ಬಿಟ್ಟು ನೀವು ಫುಲ್ಲು ಮನೆಯೆಲ್ಲ ಒರೆಸ್ಕೋಬೇಕಾಗತ್ತೆ ಸರಿನಾ. ಫುಲ್ ಎಲ್ಲ ಮನೆ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ನೀವು ಸ್ನಾನ ಮಾಡೋ ನೀರಿಗೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಸೇರಿಸ್ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಬಂದು ದೇವಿಗೆ ದೀಪನ ಹಚ್ಚಬೇಕು. ಬೆಳಿಗ್ಗೆನೇ ಎದ್ಬಿಡಿ ಗೈಸ್, ಬೇಗನೆ ಒಂದಿನ ಅಂದರೆ ಡೈಲಿ ಲೇಟಾಗಿ ಎದ್ದೇಳೋರು, ಡೈಲಿ ಬೇಗ ಎದ್ದೇಳೋರಿಗೆ ಏನು ಪ್ರಾಬ್ಲಮ್ ಇಲ್ಲ, ಡೈಲಿ ಲೇಟಾಗೋ ಎದ್ದೇಳೋರು ಇರ್ತಾರಲ್ವ, ಅವರು ಒಂದೇ ಒಂದಿನ ಬೇಗ ಎದ್ದುಬಿಡಿ, ನಮ್ಗೆ ಒಳ್ಳೇದಾಗುತ್ತೆ ಅಂತಂದರೆ ನಾವು ಏನು ಬೇಕಾದರೂ ಮಾಡೋಕ್ಕೂ ರೆಡಿ ಇರಬೇಕು ಅಲ್ವಾ ಗಾಯ್ಸ್. ಸೊ ಅದಕ್ಕೆ ಹೇಳ್ತಾ ಇರೋದು, ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಗೊಂಡು ಹೊರಗಡೆ ಹಾಕಿ ಮನೆ ಕ್ಲೀನ್ ಮಾಡಿ ಒರೆಸ್ಕೊಳ್ಳಿ, ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿಬಿಟ್ಟು ಆಮೇಲೆ ಬೇರೆ ಕೆಲಸನ ಮಾಡ್ಕೋಬೇಕಾಗತ್ತೆ ಸರಿನಾ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಹಣದ ಮೇಲೆ ಏನಾದರೂ ದೃಷ್ಟಿ ದೋಷಗಳಾಗಿದ್ದರೆ, ದೃಷ್ಟಿ ಏನಾದರೂ ಬಿದ್ದಿದ್ರೆ ಹಣದ ಮೇಲೆ ಏನಾದರೂ ಅದು ಸರಿಯಾಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಮನೆಯಿಂದ ಹೊರಗಡೆ ಹೋಗುತ್ತೆ ಸರಿನಾ. ಸೊ ಇಷ್ಟು ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ ಗಾಯ್ಸ್. ಇಷ್ಟೇ, ಇದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸಲಿ, ನಿಮ್ಮ ಕಷ್ಟಗಳನ್ನ ಕಳೀಲಿ, ನಿಮಗೆ ಸಕಲ ಸಂಕಷ್ಟಗಳು ಯಾವುದೇ ಒಂದು ಕಷ್ಟಗಳಿದ್ದರೂ ಕೂಡ ಅದೆಲ್ಲ ಹೊರಟೋಗಲಿ ಅಂತ ನಾನು ಕೂಡ ದೇವಿ ಹತ್ರ ಕೇಳ್ಕೊಳ್ತೀನಿ ಸರಿನಾ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದರಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆಯೇ ಯಾವ ರೀತಿ ವೀಡಿಯೋಸ್ ಬೇಕು ಅದನ್ನು ಕೇಳಿದರೆ ನಾನು ನಿಜವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.